ಇನ್ನು ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆಯಿಂದ ಮುಸ್ಲಿಮರು ಕೆರಳುತ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಇವತ್ತು ಮುಸ್ಲಿಮರು ಭರ್ಜರಿಯಾಗಿ ಸಂಭ್ರಮಿಸಿದ್ರಂತೆ, ಸ್ವೀಟ್ ಹಂಚಿ ಖುಷಿ ಪಟ್ಟರಂತೆ. ಕೆಲವು ಕಡೆ ಧನ್ಯವಾದ ಮೋದಿಜಿ ಅಂತೇಳಿ ಬ್ಯಾನರ್ ಕೂಡ ದರ್ಗಾಗಳಲ್ಲಿ ಹಾಕಲಾಗಿತ್ತಂತೆ. ನಿಜಾನ? ರಿಪೋರ್ಟ್. ಪ್ರಧಾನಿ ನರೇಂದ್ರ ಮೋದಿಜಿಗೆ ಧನ್ಯವಾದ. ನಮೋ ಮುಸ್ಲಿಂ ಮಹಿಳೆಯರಿಂದ ಬೆಂಬಲ. ವಿರೋಧ ಪಕ್ಷಗಳ ವಿರೋಧದ ನಡುವೆಯೂ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸಲಾಗಿದೆ. ಆ ಕಡೆ ಸಚಿವ ಕಿರಣ್ ರಿಜಿಜು ವಿವಾದಿತ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಸದನದಲ್ಲಿ ಮಂಡಿಸುತ್ತಿದ್ರೆ, ಇತ್ತ ಕಡೆ ಮುಸ್ಲಿಂ ಮಹಿಳೆಯರು ಫುಲ್ ಖುಷಿಯಾಗಿದ್ರು. ಅಚ್ಚರಿಯ ರೀತಿಯಲ್ಲಿ ಮೋದಿ ಸರ್ಕಾರದ ನಡೆಗೆ ಬೆಂಬಲವನ್ನ ಸೂಚಿಸಿದ್ರು. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಬುರ್ಕಾ ಧರಿಸಿದ ಮಹಿಳೆಯರು ಗುಲಾಬಿಗಳನ್ನ ಹಿಡಿದು ಮೋದಿಜಿಗೆ ಧನ್ಯವಾದ ಎಂಬ ಫಲಕಗಳನ್ನ ಹಿಡಿದು ರಸ್ತೆಗೆ ಇಳಿದ್ರು. ನೂರಾರು ಜನರು ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಬೆಂಬಲಿಸಿ ಜಾಥಾ ನಡೆಸಿದ್ರು. ಮಹಾರಾಷ್ಟ್ರದಲ್ಲಂತೂ ಮುಸ್ಲಿಮರು ಸಿಹಿ ಹಂಚಿ ಸಂಭ್ರಮಿಸಿದ್ರು. ಮೋದಿಗೆ ಬೆಂಬಲಿಸಿದ ಚಿಸ್ತಿ ಅಜ್ಮೇರ್ ದರ್ಗಾ. वक्फ में अमेंडमेंट की जरूरत है. देखिए, वक्फ का मतलब ये कतई ये नहीं है कि लोग ये कह रहे हैं कि मस्जिदें छीन जाएंगी, खानकाएं छीन जाएंगी, कब्रिस्तान छीन जाएंगी. ये कहना गलत है. हो सकता है कुछ सेक्शन से उनको प्रॉब्लम हो. ये ऐसे मत हो. ये डेमोक्रेसी का पार्ट है. ಶುಕ್ರಿಯಾ ಮೋದಿಜಿ ದರ್ಗಾದಲ್ಲಿ ಫಲಕ. ಹೌದು, ದೆಹಲಿಯ ನಿಜಾಮುದ್ದೀನ್ ದರ್ಗಾದಲ್ಲಿ ಮೋದಿ ಸರ್ಕಾರದ ಪರ ಬೋರ್ಡ್ ಹಾಕಲಾಗಿತ್ತು. ಮುಸ್ಲಿಮರು ಶುಕ್ರಿಯಾ ಮೋದಿಜಿ ಅಂತ ಫಲಕ ಅಳವಡಿಸಿ ಬೆಂಬಲವನ್ನ ಸೂಚಿಸಿದ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, 2 ಪಾಯಿಂಟ್ ನಾನು ಅವಾಗಲೂ ಹೇಳಿದೆ. 1995 ಮುಸ್ಲಿಮರನ್ನು ಕೇಳಿರಲಿಲ್ಲ. ನಮಗೆ ವಿಶೇಷ ಏನು ಆರ್ಟಿಕಲ್ 40 ಕೊಡಿ, ಅಲ್ಲೊಂದು ಅಂಶ ಬರುತ್ತಲ್ಲ, ಯಾವುದದು ರಿಜಿಜು ಹೇಳಿದ್ರಲ್ಲ, ಸೆಕ್ಷನ್ 40 ಕೊಡಿ, ಕಂಡ ಆಸ್ತಿ ತಗೊಳ್ರಿ, ಅವರೇನು ಕೇಳಿರಲಿಲ್ಲ. ಇವರು, ನಾನು ಅವತ್ತೊಮ್ಮೆ ಹೇಳಿದ್ದೆ, ಅದು ವೋಟ್ ಬ್ಯಾಂಕ್ ವಿಚಾರವನ್ನು ಹೇಳಿದ್ದೆ. ಭಾರತದಲ್ಲಿ 25 ಕೋಟಿ ಮುಸ್ಲಿಮರಿದ್ದಾರೆ, ಅರ್ಥ ಆಯ್ತಾ? ಅದರಲ್ಲಿ ವೋಟಿಂಗ್ ಪವರ್ ಇರುವಂತ 15 ಕೋಟಿ ಇರಬಹುದು. ಎಷ್ಟು? 15 ಕೋಟಿ. ನೆನಪಿಟ್ಕೊಳ್ಳಿ, 25 ಕೋಟಿ ಜನ ಇರಬಹುದು ಮುಸ್ಲಿಮರು, ಅದರಲ್ಲಿ ವೋಟಿಂಗ್ ಪವರ್ ಇರೋದು 15 ಕೋಟಿ ಇರಬಹುದು. ಕಾಂಗ್ರೆಸ್ಗೆ ಟೋಟಲ್ ಆಗಿ ಬೀಳುವಂತ ವೋಟ್ ಎಷ್ಟು ಗೊತ್ತಾ? ಇಲ್ಲಿ ತನಕ, ಮೊನ್ನೆ ತನಕ 11 ಕೋಟಿ. ಅರ್ಥ ಆಯ್ತಾ ನಿಮಗೆ? 2009ರಲ್ಲಿ ಕಾಂಗ್ರೆಸ್ಗೆ ಪ್ರಾಪ್ತವಾದಂತಹ ವೋಟು 9 ಕೋಟಿ, 10 ಕೋಟಿ. ಆಗ ಬಿಜೆಪಿಗೆ 7 ಕೋಟಿ 2009ರಲ್ಲಿ. ನೆನಪಿಟ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. 9 ಕೋಟಿ, 10 ಕೋಟಿ ಕಾಂಗ್ರೆಸ್ಗೆ ಅಥವಾ ಯುಪಿಎಗೆ, ಬಿಜೆಪಿಗೆ 7 ಕೋಟಿ. 2014ರಲ್ಲಿ ಅದೇ ಕಾಂಗ್ರೆಸ್ಗೆ 11 ಕೋಟಿ, ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿಗೆ 14 ಕೋಟಿ. 2019ರಲ್ಲಿ ಆ 17 ಕೋಟಿ 21 ಕೋಟಿ ಆಗುತ್ತೆ, ಕಾಂಗ್ರೆಸ್ಗೆ 11 ಕೋಟಿಯೇ ಇರುತ್ತೆ. 24ರಲ್ಲಿ ಆ 21 ಕೋಟಿ 23 ಕೋಟಿ ತನಕ ಆಗುತ್ತೆ, ಕಾಂಗ್ರೆಸ್ಗೆ 11 ಕೋಟಿಯೇ ಇರುತ್ತೆ. ಮತ್ತೆ ಲೆಕ್ಕಕ್ಕೆ ಬನ್ನಿ, ಟೋಟಲ್ ಮುಸ್ಲಿಂ ಪಾಪ್ಯುಲೇಷನ್ 25 ಕೋಟಿ ಇದೆ, ಅದರಲ್ಲಿ ವೋಟ್ ಇರುವಂತವರು 15 ಕೋಟಿ ಇದ್ದಾರೆ. ಕಾಂಗ್ರೆಸ್ಗೆ ಪ್ರಾಪ್ತವಾಗಿರುವಂತಹ ಮತಗಳು 11 ಕೋಟಿ. ನಾನು ಏನ್ ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಿರ್ಬೋದು. ಅವ ಮುಸ್ಲಿಮರೇನು ಕೇಳಿಲ್ಲ ರೀ, ಇವರು ಮಾಡೋ ತಪ್ಪನ್ನ ಅವ್ರಿಗೆ ಹೊರಿಸೋದು. 2014ರಲ್ಲಿ ಕೂಡ 123 ಕೋಟಿ ಅಂತ ಅವ್ರು ಕೇಳಲಿಲ್ಲ. ಇವತ್ತು ಅವ್ರು ಯಾಕೆ ಖುಷಿ ಪಡ್ತಾ ಇದ್ದಾರೆ ಗೊತ್ತಾ? ಯಾಕೆ ಬೇಕು ಸುಮ್ಮನೆ? ಮರ್ಯಾದೆಯಿಂದ ಗೌರವದಿಂದ ಜೀವಿಸುವಂತ ಎಷ್ಟು ಮುಸ್ಲಿಮರಿದ್ದಾರೆ? ಅವ್ರಿಗಿರತ್ತಲ್ವ, ಯಾಕೆ ಬೇಕ್ರಿ ನಾವು ಯಾವ ಜಾಗವನ್ನು ಕಬ್ಜಾ ಹೊಡಿತೀವಿ ಅಂತೇಳಿ ನಮಗೆ ಯಾಕೆ ಮಾಡ್ತಾ ಇದ್ರಿ? ಯಾಕಂದ್ರೆ ಕಾನೂನು ಮಾಡಿಕೊಟ್ಟಿದ್ದು ನೀವು, ಕಾಂಗ್ರೆಸ್ ಅವರು. ಈ ವಕ್ಫ್ ಆಸ್ತಿ ಕತೆ ಕೇಳಿ. ಈಗ ಎಲ್ಲಾ ಮಸೀದಿಗಳು ಸಾಧಾರಣವಾಗಿ ಅದರ ಅಂಡರಲ್ಲಿ ಬರುತ್ತೆ. 1,17,413 ಮಸೀದಿಗಳು, 33,056 ದರ್ಗಾಗಳು,
1,06,801 ಅಂಗಡಿಗಳಂದ್ರೆ ಈ ಮಸೀದಿ ಮುಂಭಾಗದಲ್ಲೆಲ್ಲ ಇರುವಂತಹ ಅಂಗಡಿಗಳು. ಇನ್ನು ಸ್ಮಶಾನಗಳು 1,49,951 ಸ್ಮಶಾನಗಳು, ಮನೆಗಳು 89,212 ಮನೆಗಳು, ಈದ್ಗಾ ಮೈದಾನ 9,099 ಈದ್ಗಾ ಮೈದಾನಗಳು, 13,719 ಮದ್ರಸಾಗಳು, ಕೊಳಗಳು 3,861 ಕೊಳಗಳು, 2,042 ಶಾಲೆಗಳು, 1,40,108 ಎಕರೆ ಜಮೀನು. ಆಮೇಲೆ ಅಶುರ್ ಖಾನ್ ಅಂತಂದ್ರೆ ಈ ಏನಂತಾರೆ ಅದಕ್ಕೆ ಶಿಯಾ ಮುಸ್ಲಿಮರು ಯೂಸ್ ಮಾಡುವಂಥದ್ದು ಇದರಲ್ಲಿ ಅಶುರ್ ಖಾನ್ 8,737 ಅಶುರ್ ಖಾನ್. ಎಲ್ಲವೂ ಅನಗತ್ಯವಾಗಿ ಇವರಿಗೆ ಅದನ್ನ ತುಷ್ಟೀಕರಣ ಅಂತ ಹೇಳೋದು. ಕೇಳದೆ ಇದ್ರು ಕೊಟ್ಬಿಟ್ಟು ಈಗ ಅವರನ್ನ ಜಾತಿ ಕೆಡಿಸೋಂಗ್ ಮಾಡಿದಂಗೆ. ಅದಕ್ಕೆ ಅವರು ಸಂಭ್ರಮಿಸ್ತಾ ಇದ್ದಾರೆ. ಬೇಡ ನಮಗೆ ಅಂತದ್ದು, ನಾವು ಡೆಮೊಕ್ರೆಟಿಕ್ ಸೆಟಪ್ ಅಲ್ಲಿ ಬದುಕ್ತೇವೆ ಅಂತ ಅವರೇ ಹೇಳಕ್ ರೆಡಿ ಇದೆ. ರಾಜಕಾರಣಿಗಳು ಬಿಡಬೇಕಲ್ಲ. ನಾನು ಅದಕ್ಕೆ ಕೇಳ್ತಾ ಇದ್ದೆ, ರಾಜಕಾರಣಿಗಳು ಹೆಂಗ್ ಆಟ ಆಡ್ಬಿಡ್ತಾರೆ ಅಂದ್ರೆ ನಮ್ಮಲ್ಲಿ ಪೆಟ್ಟು ಮಾಡಿಸೋದು ಅವರು. ಇನ್ನು ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆಯಿಂದ ಮುಸ್ಲಿಮರು ಕೆರಳುತ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಇವತ್ತು ಮುಸ್ಲಿಮರು ಭರ್ಜರಿಯಾಗಿ ಸಂಭ್ರಮಿಸಿದ್ರಂತೆ, ಸ್ವೀಟ್ ಹಂಚಿ ಖುಷಿ ಪಟ್ಟರಂತೆ. ಕೆಲವು ಕಡೆ ಧನ್ಯವಾದ ಮೋದಿಜಿ ಅಂತೇಳಿ ಬ್ಯಾನರ್ ಕೂಡ ದರ್ಗಾಗಳಲ್ಲಿ ಹಾಕಲಾಗಿತ್ತಂತೆ. ನಿಜಾನ? ರಿಪೋರ್ಟ್. ಪ್ರಧಾನಿ ನರೇಂದ್ರ ಮೋದಿಜಿಗೆ ಧನ್ಯವಾದ. ನಮೋ ಮುಸ್ಲಿಂ ಮಹಿಳೆಯರಿಂದ ಬೆಂಬಲ. ವಿರೋಧ ಪಕ್ಷಗಳ ವಿರೋಧದ ನಡುವೆಯೂ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸಲಾಗಿದೆ. ಆ ಕಡೆ ಸಚಿವ ಕಿರಣ್ ರಿಜಿಜು ವಿವಾದಿತ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಸದನದಲ್ಲಿ ಮಂಡಿಸುತ್ತಿದ್ರೆ, ಇತ್ತ ಕಡೆ ಮುಸ್ಲಿಂ ಮಹಿಳೆಯರು ಫುಲ್ ಖುಷಿಯಾಗಿದ್ರು. ಅಚ್ಚರಿಯ ರೀತಿಯಲ್ಲಿ ಮೋದಿ ಸರ್ಕಾರದ ನಡೆಗೆ ಬೆಂಬಲವನ್ನ ಸೂಚಿಸಿದ್ರು. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಬುರ್ಕಾ ಧರಿಸಿದ ಮಹಿಳೆಯರು ಗುಲಾಬಿಗಳನ್ನ ಹಿಡಿದು ಮೋದಿಜಿಗೆ ಧನ್ಯವಾದ ಎಂಬ ಫಲಕಗಳನ್ನ ಹಿಡಿದು ರಸ್ತೆಗೆ ಇಳಿದ್ರು. ನೂರಾರು ಜನರು ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಬೆಂಬಲಿಸಿ ಜಾಥಾ ನಡೆಸಿದ್ರು. ಮಹಾರಾಷ್ಟ್ರದಲ್ಲಂತೂ ಮುಸ್ಲಿಮರು ಸಿಹಿ ಹಂಚಿ ಸಂಭ್ರಮಿಸಿದ್ರು. ಮೋದಿಗೆ ಬೆಂಬಲಿಸಿದ ಚಿಸ್ತಿ ಅಜ್ಮೇರ್ ದರ್ಗಾ. वक्फ में अमेंडमेंट की जरूरत है. देखिए, वक्फ का मतलब ये कतई ये नहीं है कि लोग ये कह रहे हैं कि मस्जिदें छीन जाएंगी, खानकाएं छीन जाएंगी, कब्रिस्तान छीन जाएंगी. ये कहना गलत है. हो सकता है कुछ सेक्शन से उनको प्रॉब्लम हो. ये ऐसे मत हो. ये डेमोक्रेसी का पार्ट है. ಶುಕ್ರಿಯಾ ಮೋದಿಜಿ ದರ್ಗಾದಲ್ಲಿ ಫಲಕ. ಹೌದು, ದೆಹಲಿಯ ನಿಜಾಮುದ್ದೀನ್ ದರ್ಗಾದಲ್ಲಿ ಮೋದಿ ಸರ್ಕಾರದ ಪರ ಬೋರ್ಡ್ ಹಾಕಲಾಗಿತ್ತು. ಮುಸ್ಲಿಮರು ಶುಕ್ರಿಯಾ ಮೋದಿಜಿ ಅಂತ ಫಲಕ ಅಳವಡಿಸಿ ಬೆಂಬಲವನ್ನ ಸೂಚಿಸಿದ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, 2 ಪಾಯಿಂಟ್ ನಾನು ಅವಾಗಲೂ ಹೇಳಿದೆ. 1995 ಮುಸ್ಲಿಮರೇನು ಕೇಳಿರಲಿಲ್ಲ ನಮಗೆ ವಿಶೇಷ ಏನು ಆರ್ಟಿಕಲ್ 40 ಕೊಡಿ, ಅಲ್ಲೊಂದು ಅಂಶ ಬರುತ್ತಲ್ಲ, ಯಾವುದದು ರಿಜಿಜು ಹೇಳಿದ್ರಲ್ಲ, ಸೆಕ್ಷನ್ 40 ಕೊಡಿ, ಕಂಡ ಆಸ್ತಿ ತಗೊಳ್ರಿ, ಅವರೇನು ಕೇಳಿರಲಿಲ್ಲ. ಇವರು, ನಾನು ಅವತ್ತೊಮ್ಮೆ ಹೇಳಿದ್ದೆ, ಅದು ವೋಟ್ ಬ್ಯಾಂಕ್ ವಿಚಾರವನ್ನು ಹೇಳಿದ್ದೆ. ಭಾರತದಲ್ಲಿ 25 ಕೋಟಿ ಮುಸ್ಲಿಮರಿದ್ದಾರೆ, ಅರ್ಥ ಆಯ್ತಾ? ಅದರಲ್ಲಿ ವೋಟಿಂಗ್ ಪವರ್ ಇರುವಂತ ಒಂದು 15 ಕೋಟಿ ಇರಬಹುದು. ಎಷ್ಟು? 15 ಕೋಟಿ. ನೆನಪಿಟ್ಕೊಳ್ಳಿ, 25 ಕೋಟಿ ಜನ ಇರಬಹುದು ಮುಸ್ಲಿಮರು, ಅದರಲ್ಲಿ ವೋಟಿಂಗ್ ಪವರ್ ಇರೋದು 15 ಕೋಟಿ ಇರಬಹುದು. ಕಾಂಗ್ರೆಸ್ಗೆ ಟೋಟಲ್ ಆಗಿ ಬೀಳುವಂತ ವೋಟ್ ಎಷ್ಟು ಗೊತ್ತಾ? ಇಲ್ಲಿ ತನಕ, ಮೊನ್ನೆ ತನಕ 11 ಕೋಟಿ. ಅರ್ಥ ಆಯ್ತಾ ನಿಮಗೆ? 2009ರಲ್ಲಿ ಕಾಂಗ್ರೆಸ್ಗೆ ಪ್ರಾಪ್ತವಾದಂತಹ ವೋಟು 9 ಕೋಟಿ, 10 ಕೋಟಿ. ಆಗ ಬಿಜೆಪಿಗೆ 7 ಕೋಟಿ 2009ರಲ್ಲಿ. ನೆನಪಿಟ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. 9 ಕೋಟಿ, 10 ಕೋಟಿ ಕಾಂಗ್ರೆಸ್ಗೆ ಅಥವಾ ಯುಪಿಎಗೆ, ಬಿಜೆಪಿಗೆ 7 ಕೋಟಿ. 2014ರಲ್ಲಿ ಅದೇ ಕಾಂಗ್ರೆಸ್ಗೆ 11 ಕೋಟಿ, ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿಗೆ 14 ಕೋಟಿ. 2019ರಲ್ಲಿ ಆ 17 ಕೋಟಿ 21 ಕೋಟಿ ಆಗುತ್ತೆ, ಕಾಂಗ್ರೆಸ್ಗೆ 11 ಕೋಟಿಯೇ ಇರುತ್ತೆ. 24ರಲ್ಲಿ ಆ 21 ಕೋಟಿ 23 ಕೋಟಿ ತನಕ ಆಗುತ್ತೆ, ಕಾಂಗ್ರೆಸ್ಗೆ 11 ಕೋಟಿಯೇ ಇರುತ್ತೆ. ಮತ್ತೆ ಲೆಕ್ಕಕ್ಕೆ ಬನ್ನಿ, ಟೋಟಲ್ ಮುಸ್ಲಿಂ ಪಾಪ್ಯುಲೇಷನ್ 25 ಕೋಟಿ ಇದೆ,
ಅದರಲ್ಲಿ ಓಟ್ ಇರುವಂತವ್ರು 15 ಕೋಟಿ ಇದ್ದಾರೆ.